ಸರ್ ತ್ರಿಲೋಕ್ ಸರ್, ತಾವು ನೋಡಿದಂಗೆ ಈ ಗುಜರಾತ್ನ ಅಹಮದಾಬಾದ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ವ್ಯವಸ್ಥೆ ಸರ್, ಯಾರೋ ಪೈಲಟ್ಗಳಲ್ಲಿ ಕೆಲಸ ಮಾಡಿ ಬಂದವರು ಮಾತನಾಡುವ ಕೇಳಿಸ್ಕೊಳ್ತಾ ಇದೆ ಸರ್. ಸ್ವಲ್ಪ ಅಲ್ಲಿ ವಿಪರೀತ ಹದ್ದಿನ ಕಾಟ, ಈ ಹಕ್ಕಿಗಳ ಕಾಟ ವಿಪರೀತ ಇದೆ ಸರೌಂಡಿಂಗ್ ಅಂತ ನಾವು ಗಮನಿಸಿದ್ರೆ. ಯಾಕಂದ್ರೆ ನಗರದ ಮಧ್ಯದಲ್ಲೇ ಇರುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಈ ರೀತಿ ಸಮಸ್ಯೆಗಳು ಆಗಿಂದಾಗಲೇ ಅಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಅಂತ. ಹೌದು 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 ಯಾಕೆಂದ್ರೆ ಅದಕ್ಕೆ ನಿಮ್ಗೆ ಏರ್ಪೋರ್ಟ್ ಅಕ್ಕಪಕ್ಕದಲ್ಲಿ ಹ್ಯಾಬಿಟ್ಯಾಟ್ಸ್ ಇರೋದಿಲ್ಲ. ಅಂದ್ರೆ ನಿಮಗೆ ವಾಸ ಮಾಡ್ಲಿಕ್ಕೆ ಗಿಡ. ಯಾಕೆಂತ ಹೇಳಿದ್ರೆ ನಮ್ಮ ಫುಡ್ ವೇಸ್ಟ್ ಇರಬಹುದು, ನಮ್ಮ ಚಲನವಲನಗಳಿರಬಹುದು, ನಾವು ಇಲ್ಲಿ ಏನಾದ್ರು ಮಾರ್ಕೆಟ್ ಅವಾಗ ಏನಾಗುತ್ತೆ, ಹಕ್ಕಿಗಳು ದೇ ಗೆಟ್ ಅಟ್ರಾಕ್ಟೆಡ್ ಟು ದಿಸ್. ಏನೇ ಇರ್ಲಿ, ಮರಗಳಿರ್ಬೋದು, ಆದ್ರಿಂದ ಅವುಗಳು ಬರುತ್ತೆ ಅಂತಾನೆ ಏರ್ಪೋರ್ಟ್ ನ ಯಾವುದು ದೂರ ಇರೋದು. ಸಿಟಿಯಿಂದ ಆಚೆಗೆ ಇಡೋ ಕಾರಣನೇ ಇದು. ಆಯ್ತಾ, ಇವಾಗ ನಮ್ಮ ಸಿಟಿ ಒಳಗಡೆ ಬಂದ್ಬಿಡೋದು. ಅದಕ್ಕೆ ಅಲ್ಲಿ ಆಪರೇಷನ್ ವೆರಿ ಲೆಸ್ ಆಪರೇಷನ್ ಮಾಡ್ತಾರೆ. ಅಲ್ಲಿ ನೀವು ಬೇಕಾದ್ರೆ ನೋಡಿ, ಅಕ್ಕಪಕ್ಕದಲ್ಲಿ ಎಲ್ಲಿನೂ ಹೈ ರೈಸಸ್ ಇಲ್ಲ, ಅಂದ್ರೆ ಸ್ಕೈ ಸ್ಕ್ರೇಪರ್ ಅಂತ ಬಿಲ್ಡಿಂಗ್ ಈ ಪ್ರಾಬ್ಲಮ್ಗಳಿಂದ ಡೆಫಿನೆಟ್ಲಿ ದೇರ್ ಇಸ್, ಬಿಕಾಸ್ ಇಟ್ ಇಸ್ ಸಿಚುವೇಟೆಡ್ ಇನ್ ಬಿಟ್ವೀನ್ ದ ಸಿಟಿ ಅಂತ ಹೇಳಿದಾಗ ಡೆಫಿನೆಟ್ಲಿ ಆಲ್ವೇಸ್ ದೇರ್ ಇಸ್ ಬರ್ಡ್ ಹಜಾರ್ಡ್. ಆದರೆ ಅಲ್ಲಿಗೆ ಅದಕ್ಕೆ ಅಂತ ಒಂದು ಆಲ್ಟರ್ನೇಟಿವ್ ಏನಂದ್ರೆ ಬರ್ಡ್ ಶೂಟರ್ಸ್ ಅಂತ ನೇಮಕ ಮಾಡಿರ್ತಾರೆ. ಎಕ್ಸಾಕ್ಟ್ಲಿ ಸರ್, ಅದ್ರ ಬಗ್ಗೆ ನಾನು ಒಂದು ಪ್ರಶ್ನೆ ಇದೆ ನಂದು. ಈ ಹಕ್ಕಿಗಳು ಅಥವಾ ಹದ್ದುಗಳ ಹಾರಾಟ ವಿಪರೀತವಾಗಿ ಸರೌಂಡಿಂಗ್ ಈ ವಿಮಾನ ನಿಲ್ದಾಣದ ಸುತ್ತಮುತ್ತ ಇದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಿಬ್ಬಂದಿ ಇರ್ತಾರೆ, ಬಟ್ ಅದಕ್ಕೊಂದು ನ್ಯಾಕ್ ಕೂಡ ಇರುತ್ತೆ, ಒಂದಷ್ಟು ಪ್ರೋಸೆಸ್ ಅನ್ನ ಕೂಡ ಮಾಡ್ತಾರೆ ಅದನ್ನ ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಅಂತ. ಅದು ಹೆಂಗಿರುತ್ತೆ ಸರ್, ಅದನ್ನ ಸ್ವಲ್ಪ ತಿಳಿಸ್ಕೊಡಿ. ನೋಡಿ, ಇವಾಗ ಬರ್ಡ್ ಶೂಟರ್ ಅಂದ್ರೆ ನಾವೇನು ಹಕ್ಕಿ ಸಾಯಿಸ್ಬಿಡಲ್ಲ, ಅದು ಮತ್ತೆ ಇವರು ಪೇಟ ಅವರು ಅದನ್ನ ಸಾಯಿಸಲ್ಲ, ಎದುರಿಸ್ತೀವಿ. ಇವಾಗ ಇದು ಹೊಲಗಳಲ್ಲಿ ಗದ್ದೆಗಳಲ್ಲಿ ಒಂದು ಪುತಲಿಗಳು ಅದು ಇಟ್ಟು, ಇಲ್ಲಾಂದ್ರೆ ಸುಮ್ಮನೆ ಬ್ಲಾಂಕ್ ಫೈರಿಂಗ್ ಟಕ್ ಟಕ್ ಅಂತ ಸೌಂಡ್ ಬರೋ ತರ ಇಮೇಜಸ್ ಎಲ್ಲ ಇಟ್ಬಿಟ್ಟು ಏನೋ ಅಟ್ರಾಕ್ಟ್ ಮಾಡಿಸ್ತಾರೆ ಅಂತೆಲ್ಲ ಕೇಳ್ತಾ ಇದೆ ಸರ್, ಅದು ಹೌದಾ? ಹಾಗೆ ಮಾಡ್ತಾರಾ? ಹೌದು, ಅದ್ರ ರೆಫ್ಲೆಕ್ಟರ್ಸ್ ಅಂತ ಒಂದು ಇರುತ್ತೆ, ಮೇಲೆ ಇರುತ್ತೆ, ರನ್ವೇ ಸೈಡ್ ಇರುತ್ತೆ, ಜಸ್ಟ್ ಲೈಕ್ ಇದು ನಮ್ಮ ಫೀಲ್ಡ್ಸ್ ಅಲ್ಲಿ ಹೆಂಗ್ ಮಾಡ್ತೀವಿ ಅದೇ ತರ. ಬಟ್ ಇದು ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ರನ್ವೇ ಇಬ್ಬರು ಇರುತ್ತವೆ. ಅದಾದ್ಮೇಲೆ ಆಗೂನು ಹಂಗ್ ಕಾಟ ಜಾಸ್ತಿ ಆದ್ರೆ ಇದು ಏನ್ ಹೇಳ್ತೀವಿ, ಡಮ್ಮಿ ಫೈರಿಂಗ್, ಜಸ್ಟ್ ಪ್ರೊಡ್ಯೂಸಸ್ ಸೌಂಡ್, ಡಿಶ್ ಡಿಶ್ ಅಷ್ಟೇ, ಇನ್ನೇನಿಲ್ಲ. ಅದ್ ಬಿಟ್ರೆ ಬರ್ಡ್ ಅವಾಗ ಏನಾಗುತ್ತೆ, ಹಕ್ಕಿಗಳ ಇವಾಗ ಇಲ್ಲೇ ನಾರ್ಮಲಿ ನಾವು ಇಲ್ಲಿ ನೋಡಿದಾಗ ಏನದು ಪಿಜನ್ಸ್ ಅಂದ್ರೆ ಪಾರಿವಾಳಗಳು, ಕಾಗೆಗಳು ಇರ್ಬೇಕಾದ್ರೆ ಸುಮ್ನೆ ಚಪ್ಪಾಳೆ ತಟ್ಟಿದ್ರೆ ಓಡೋಗಲ್ವಾ, ಐ ಮೀನ್ ಹಾರೋಗಲ್ವಾ? ಹೌದು, ಸೇಮ್ ಥಿಂಗ್ ವಿ ಯೂಸ್, ದಟ್ಸ್ ಇಟ್, ನಥಿಂಗ್. ಅದನ್ನೇನು ಕಲ್ತ್ಕೊಂಡು ಹೊಡೆದು, ಹೌದು ಡೆಫಿನೆಟ್ಲಿ ಇರಲೇಬೇಕು. ಅದು ಅಲ್ಲದೆ ಈ ಒಂದು ಗ್ರೀನ್ ಫೀಲ್ಡ್ ಏರ್ಕ್ರಾಫ್ಟ್ಸ್ ಅನಿಮಲ್ಸ್ ಬರೋದು ಕಾಟ ಇರುತ್ತೆ, ಅದಕ್ಕೂನು. ಓಕೆ ತ್ರಿಲೋಕ್ ಸರ್, ಈಗ ನನ್ನ ಪ್ರಶ್ನೆ ನೇರವಾಗಿ, ಈಗ ಒಂದು ವಿಮಾನ ದುರಂತ ಆಗುತ್ತೆ, ಬಟ್ ವಾಟ್ ನೆಕ್ಸ್ಟ್ ಸರ್? ಹೆಂಗೆ ತನಿಖೆ ನಡೆಯುತ್ತೆ, ಯಾವ್ಯಾವ ತನಿಖಾ ಸಂಸ್ಥೆಗಳು ಎಂಟ್ರಿ ಆಗುತ್ತೆ, ಯಾವ ರೀತಿ ಪರಿಶೀಲನೆಗಳಾಗುತ್ತೆ, ಅದೊಂದು ಪಾರ್ಟ್ ಸರ್. ಮತ್ತು ಇನ್ನೊಂದು, ಈ ವಿಮಾನದಲ್ಲಿ ಈಗ ಅಂತಾರಾಷ್ಟ್ರೀಯ ನಾಗರಿಕರು ಕೂಡ ಇದ್ರು, ಬಟ್ ಈಗ ಲಂಡನ್ನ ಪ್ರಜೆಗಳಿದ್ರು, ಬ್ರಿಟನ್ನ ಪ್ರಜೆಗಳಿದ್ರು ಅಂತ ನಾವೆಲ್ಲ ಹೇಳ್ತಾ ಇದೀವಿ. ಸೊ ಅಲ್ಲಿಂದ ಏನಾದರೂ ಇನ್ವೆಸ್ಟಿಗೇಷನ್ಗಳಾಗುತ್ತಾ, ಅಲ್ಲಿಂದ ತನಿಖಾ ಸಂಸ್ಥೆಗಳೇನಾದರೂ ಎಂಟ್ರಿ ಕೊಡ್ತಾ? ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ಸರ್, ಈಗ ನಮ್ಮಲ್ಲಿ ಯಾವುದೋ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೇರೆ ರಾಜ್ಯದವರು ಅಥವಾ ಬೇರೆ ಸ್ಟೇಟ್ ಅವರು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ತನಿಖಾ ಸಂಸ್ಥೆಗಳು ಎಂಟ್ರಿ ಕೊಡುತ್ತೆ, ಅವ್ರನ್ನ ಹ್ಯಾಂಡ್ ಓವರ್ ಮಾಡಿ ಈ ರೀತಿ ನಾವು ತನಿಖೆ ಮಾಡಬೇಕು ಅಂತ ಇಲ್ಲ. ಬಟ್ ಇಲ್ಲಿ ಹೆಂಗಿರುತ್ತೆ ಅಂತ ಸರ್, ಹೆಂಗ್ ಪ್ರಕ್ರಿಯೆ ಸಾಗುತ್ತೆ ಅಂತ? ಇದು ಟೋಟ್ಲಿ ಇದು ನಮ್ಮ ಬ್ಲಾಕ್ ಬಾಕ್ಸ್ ಮೇಲೆ ನಿರ್ಭರ ಆಗಿರೋದು. ಬ್ಲಾಕ್ ಬಾಕ್ಸ್ ಡೇಟಾ ಏನಿದ್ರು ಯಾರೇ ಆಗ್ಲಿ ಟ್ಯಾಂಪರ್ ಮಾಡಕ್ ಆಗೋದಿಲ್ಲ. ಅದ್ ಏನಿದೆಯೋ ಅದೇ ತೋರಿಸುತ್ತೆ, ಅದೇ ರೀಡ್ ಔಟ್ ಮಾಡುತ್ತೆ. ಆದ್ರಿಂದ ಇದು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ, ಟ್ರಾನ್ಸ್ಪರೆನ್ಸಿ ಇರುತ್ತೆ. ಇದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಏನೋ ನಾನು ಪ್ರಿಂಟ್ ಔಟ್ ತಗೊಂಡೆ ಅದ್ರಲ್ಲಿ ಚೇಂಜ್ ಮಾಡ್ಬಿಟ್ಟೆ, ಬಿಸ್ನೆಸ್ ಇಲ್ಲ ಇದರಲ್ಲಿ. ಬಿಕಾಸ್ ವಾಟ್ ಎವರ್ ಇಸ್ ರೆಕಾರ್ಡೆಡ್, ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ. ನೀವೇನಾದ್ರೂ ರೆಕಾರ್ಡ್ಸ್ ಎರೇಸ್ ಮಾಡಕ್ ಸಾಧ್ಯ ಪಟ್ರು ಇಟ್ ವಿಲ್ ಬಿ ಕ್ಲಿಯರ್ಲಿ ಯು ವಿಲ್ ಬಿ ಗೆಟಿಂಗ್ ಕಾಟ್. ಆದ್ರಿಂದ ಏನಬ್ಬಾ ಅಂದ್ರೆ ದೇ ಮೇ ಆಸ್ಕ್ ಫಾರ್ ಬ್ಲಾಕ್ ಬಾಕ್ಸ್ ರಿವಿಲೇಷನ್, ಅಂದ್ರೆ ನಿಮ್ಗೆ ಏನಿದೆ, ಏನ್ ಬಂದಿತ್ತು ಅದರಲ್ಲಿ ರಿಪೋರ್ಟ್ಸ್ ಕೇಳ್ತಾರೆ ಹೊರತು ಅದರ್ವೈಸ್ ನಥಿಂಗ್ ಎಲ್ಸ್. ಅದಾದ್ಮೇಲೆ ಗೊತ್ತಾಗುತ್ತೆ ವಾಸ್ ಇಟ್ ಮೆಷಿನ್ ಫೇಲ್ಯೂರ್ ಆರ್ ಟೆಕ್ನಿಕಲ್ ಎರರ್ ಆರ್ ಪೈಲಟ್ ಎರರ್ ಅಂತ. ಓಕೆ ತ್ರಿಲೋಕ್ ಸರ್, ಎಷ್ಟೋ ಸಾರಿ ನಾವು ಕೇಳಿಸ್ಕೊಂಡಿದ್ದೀವಿ, ನೋಡಿದ್ದೀವಿ, ವಿಮಾನದಲ್ಲಿ ಏನೋ ಸಮಸ್ಯೆ ಆಯ್ತಪ್ಪ, ತಾಂತ್ರಿಕ ದೋಷ ಇದೆ ಅನ್ನೋ ಕಾರಣಕ್ಕೆ ಇಮಿಡಿಯೇಟ್ ಆಗಿ ಭೂಸ್ಪರ್ಶ ಆಯಿತು, ವಿಮಾನ ತುರ್ತು ಭೂಸ್ಪರ್ಶ ಆಗೋಯ್ತು, ಇಂಥ ಸುದ್ದಿಗಳನ್ನು ಕೇಳ್ತಾ ಇದ್ವಿ. ಬಟ್ ಇಲ್ಲಿ ಆ ಪಾಸಿಬಲ್ ಇರಲೇ ಇಲ್ವಾ ತುರ್ತು ಭೂಸ್ಪರ್ಶ ಮಾಡೋದಕ್ಕೆ? ಆ ರೀತಿ ಅವಕಾಶಗಳು ಹೇಗಿರುತ್ತೆ, ಆ ಅವಕಾಶವನ್ನು ಹೇಗೆ ಪೈಲಟ್ಗಳು ಬಳಸ್ಕೊಳ್ತಾರೆ? ಜೊತೆಗೆ ಇನ್ನೊಂದು ಕ್ಯೂರಿಯಾಸಿಟಿ ಸರ್, ಪ್ರಯಾಣಿಕರು ಏನೇನೋ ಕನಸುಗಳನ್ನು ಇಟ್ಕೊಂಡು ವಿಮಾನ ಹತ್ತಿರ್ತಾರೆ, ಬಟ್ ಇಂಥದ್ದೊಂದು ದುರಂತಕ್ಕೀಡಾಗ್ತಾ ಇದೆ ವಿಮಾನ ಅಂದಾಗ ಪ್ರಯಾಣಿಕರಿಗೆ ಹೆಂಗೆ ಇಂಟಿಮೇಷನ್ ಆಗುತ್ತೆ, ಹೆಂಗೆ ಸಂದೇಶ ಕೊಡ್ತಾರೆ ಪೈಲಟ್, ಏನು ಮಾಹಿತಿ ಕೊಟ್ಟಿರ್ತಾರೆ ಅಂತ? ಮೇಡಮ್ ಇಲ್ಲಿ ನೋಡಿ, hardly it has taken 5 minutes after takeoff. Hardly 5 minutes. Andre there was nothing to communicate to the passengers.
ಅಲ್ಲಿ ಯಾಕಂದ್ರೆ ಅಲ್ಲಿ ಮತ್ತೆ ಪ್ಯಾನಿಕ್ ಕ್ರಿಯೇಟ್ ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ಯಾಸೆಂಜರ್ಸ್ ವಿಲ್ ಟ್ರೈ ಟು ಎಸ್ಕೇಪ್, ಆವಾಗ ಮತ್ತೆ ಸ್ಟೆಬಿಲಿಟಿ ಆಫ್ ದ ಏರ್ಕ್ರಾಫ್ಟ್ ಇಸ್ ಡಿಸ್ಟರ್ಬ್. ಈ ಓಕೆ. ಅಂಶನೂ ನಮ್ಗೆ ಜ್ಞಾಪಕ ಇಟ್ಕೋಬೇಕು ಡೆಫಿನೆಟ್ಲಿ. ಹಾ ಹಾ ಅದು ಎಲ್ಲೋ ಸೇಫ್ ಆಗಿ ಹೋಗುತ್ತೆ, ಇನ್ನು ಇಲ್ಲಿ ಸ್ಟೆಬಿಲಿಟಿ. ಅದಕ್ಕೆ ಹೇಳೋದು ಟೇಕ್ ಆಫ್ ಆಗೋವಾಗ ಲ್ಯಾಂಡಿಂಗ್ ಆಗೋವಾಗ ಯು ಆರ್ ನಾಟ್ ಸಪೋಸ್ ಟು ಮೂವ್ ಇನ್ ದ ಏರ್ಕ್ರಾಫ್ಟ್ ಅಂಡ್ ಯು ಆರ್ ಸಪೋಸ್ ಟು ಬಿ ಹ್ಯಾವಿಂಗ್ ದ ಸೇಫ್ಟಿ ಬೆಲ್ಟ್ಸ್ ಆನ್ ಆಗಿರ್ಬೇಕು. ಮೀನ್ಸ್ ಮೂವ್ಮೆಂಟ್ಸ್ ರೆಸ್ಟ್ರಿಕ್ಟ್ ಮಾಡ್ತಾರೆ ಬಿಕಾಸ್ ಆಫ್ ದ ಸ್ಟೆಬಿಲಿಟಿ. ಯಾಕಂದ್ರೆ ವಿ ಆರ್ ನಾಟ್ ಆನ್ ದ ರೋಡ್. 4 ವೀಲ್ಗಳು ಇಲ್ಲ 6 ವೀಲ್ಗಳು ರೋಡ್ ಅಲ್ಲಿ ಇದೆ, ಮುಂದ್ಗಡೆ ಹಿಂದ್ಗಡೆ ಓಡಾಡ್ತಾರ ಇಲ್ಲ. ಇವಾಗ ಏನು ಇಲ್ಲ, ಒಂದು 20 ಜನ ಮುಂದೆ ನೋಸ್ ಹತ್ರ ಹೋದ್ರೆ ನೋಸ್ ಡೌನ್ ಟೆಂಡೆನ್ಸಿ ಸಾಧ್ಯತೆ ಇರುತ್ತೆ. ಅದೇ 20 ಜನ ಈ ಕಡೆ ಬಂದ್ರೆ ಅದೇ ನೋಸ್ ಅಪ್ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಆದ್ರಿಂದ ಅವ್ರಿಗೆ ಏನು ಹೇಳಿರಲ್ಲ ಪ್ರಾಬಬಲಿ. ಆದ್ರೆ ದೇರ್ ವಾಸ್ ನೋ ಟೈಮ್, ಅಬ್ಸಲ್ಯೂಟ್ಲಿ ಶಾರ್ಟ್ ಆಫ್ ಟೈಮ್ ಇರೋದ್ರಿಂದ ಟ್ರಸ್ಟ್ ಜನರೇಟ್ ಆಗಿಲ್ಲ. ಇಟ್ ಕುಡ್ ಹಾವ್ ಕಮ್ ಬ್ಯಾಕ್ ಅಂಡ್ ಲ್ಯಾಂಡೆಡ್. ಟ್ರಸ್ಟ್ ಜನರೇಟ್ ಆಗದೆ ಏನಾಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗಿಲ್ಲ. ಪ್ರೆಷರ್ ಕ್ರಿಯೇಟ್ ಆಗದೆ ಏನಾಗುತ್ತೆ, ಡೆಫಿನೆಟ್ಲಿ ವೆಯ್ಟ್ ಜಾಸ್ತಿ ಇದೆ, ಗ್ರಾವಿಟಿ ಎಳೆದಿದೆ, ಬಂದು ಹೊಡೆದಿದೆ ಅಷ್ಟೇ. ಓಕೆ. ಹಾಂ ಹಾಂ ಹಾಂ. ಬಟ್ ಬಹಳ ಆಶ್ಚರ್ಯ ಅನಿಸಿದ್ದು ಸರ್, ಅದು 11A ಸೀಟಲ್ಲಿ ಕೂತಂದ ಪ್ರಯಾಣಿಕ ಪವಾಡ ಸದೃಶ ಅಂತ ನಾವೆಲ್ಲ ನೋಡ್ತಾ ಇದ್ವಿ. ಆತ ಬದುಕು ಬಂದ 142 ಜನರ ಪೈಕಿ 242 ಜನರ ಪೈಕಿ ಅಂದರೆ ಹೌ ಇಟ್ಸ್ ಪಾಸಿಬಲ್ ಅಂತ ಒಂದು ಪ್ರಶ್ನೆ ಬರುತ್ತೆ ಸರ್. ಹೆಂಗ್ ಸಾಧ್ಯ, ಏನು ಅವಕಾಶಗಳಿರುತ್ತೆ ಈ ರೀತಿ ಸಮಸ್ಯೆಗಳಾದಾಗ ಪ್ರಯಾಣಿಕರಿಗೆ ಅಲ್ಲಿಂದ ಬಚಾವಾಗೋದಕ್ಕೆ ಅಂತ? See, if suppose it is emergency landed ಅಂದಾಗ then we have emergency exists, ಅದು ಇದು ಹಂಗೆ ಸ್ಲೈಡ್ ಆಗ್ಬೋದು, ಡೋರ್ ಮೇಲೆ ಬರ್ಬೋದು. ಇಲ್ಲಿ there is no landing at all, it is a crash, direct crash, there was no landing, emergency landing ಆಗಿಲ್ಲ ಇಲ್ಲಿ. ಆಯ್ತಾ? ಇಲ್ಲಿ ಏನಾಗಿದೆ, ಇವರು ಯಾವಾಗ ಡಿಕ್ಲೇನ್ ಆಯ್ತು ಏರ್ಕ್ರಾಫ್ಟ್ ಹೈಟು, ಬಿಲ್ಡಿಂಗ್ ಅಡ್ಡ ಬಂದಿದೆ. ಬಿಜೆ ಹಾಸ್ಟೆಲ್ ಯಾವ್ದೋ ಒಂದು ಹಾಸ್ಟೆಲ್ ಇದೆಯಲ್ಲ, ಅದು ಅಡ್ಡ ಬಂದಾಗ ಆಗಿದೆ. ನೋಸ್ ಪಾರ್ಟ್ ಮುಂದ್ಗಡೆ ಹೋಗಿದೆ, ಟೇಲ್ ಪಾರ್ಟ್ ಅಲ್ಲೇ ಸಿಕ್ಕಾಕೊಂಡಿದೆ. ನೋಡಿದ್ರಲ್ಲ ನೀವು ಅದನ್ನ. ಅಲ್ಲಿಂದ ಯಾವಾಗ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂದ್ರೆ ಆಕ್ಸಿಡೆಂಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ತಾಕ್ತೋ, ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿ ಅಲ್ಲಿಂದ ಅದು ಅವನ್ನ ದೂರ ತಳ್ಳಿದೆ, ಅಂದ್ರೆ ಸೇಫ್ಲಿ ದೂರ ತಳ್ಳಿಬಿಟ್ಟಿದೆ ಅದು. ಮೇ ಬಿ ಬಿಕಾಸ್ ಆಫ್ ದಟ್ ಈಸ್ ಸರ್ವೈವ್ಡ್ ಅಂಡ್ ಗಾಡ್ಸ್ ವಿಶ್ ಆಲ್ಸೋ. ಅದ್ರ ಬಗ್ಗೆ ನಾವು ಎರಡು ಮಾತು ಹೇಳೋಂಗೇ ಇಲ್ಲ. ಆದರೆ ಸಹಜವಾಗಿ ನಾವು ಯಾವುದೇ ಎಲ್ಲೇ ಪ್ರಯಾಣ ಮಾಡುವಾಗ ಒಂದು ಎಕ್ಸಿಟ್ ಅಂತ ಒಂದು ಇರುತ್ತಲ್ಲ ಸರ್, ತುರ್ತು ಎಕ್ಸಿಟ್ ಆಗೋದಕ್ಕೆ ಅಥವಾ ಏನೋ ಸಮಸ್ಯೆಗಳಾದಾಗ ಇಮಿಡಿಯೇಟ್ ಆಗಿ ನಾವು ಅಲ್ಲಿಂದ ಸೇಫ್ ಆಗಬಹುದು ಅಂತ. ಆ ರೀತಿ ಅವಕಾಶಗಳು ಇರೋದೇ ಇಲ್ವಾ ಸರ್ ಈ ರೀತಿ ಆದಾಗ, ಅಥವಾ ಟೈಮ್ ಇರ್ಲಿಲ್ವಾ ಅಂತ ಇಲ್ಲಿ? See, when you fly in the aircraft, the air hostess will explain everything. How many exit emergency exits are there? What are the normal exits? ಅಂತ ಹೇಳ್ತಾರಲ್ಲ, everything they will tell for the safety. First 5 minutes 10 minutes ಇರುತ್ತೆ. ಇವಾಗೆಲ್ಲ ಕನ್ನಡದಲ್ಲಿ ಹೇಳಕ್ ಶುರು ಮಾಡಿದ್ರೆ ಬೇರೆ ಭಾಷೆಗಳಲ್ಲಿ ಹೇಳ್ತಾರೆ, ಹತ್ರ ಅದು ಇದ್ದೇ ಇದೆ. ಬಟ್ ಎಲ್ಲದಕ್ಕೂ ಟೈಮ್ ಬೇಕಲ್ಲ ಮೇಡಮ್. ಹೌದು, ಅದೇ ಕೇಳ್ತಾ ಇದ್ದೀನಿ, ಟೈಮ್ ಇರ್ಲಿಲ್ವಾ ಅಲ್ಲಿ ಅಂತ ಪ್ರಯಾಣಿಕರು ಸೇಫ್ ಆಗೋದಕ್ಕೆ? ಅಲ್ಲಲ್ಲ, ಇವಾಗ ಎಮರ್ಜೆನ್ಸಿ ಲ್ಯಾಂಡ್ ಆಗಿ ಫೈರ್ ಆಗಿದೆ, ಆವಾಗ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಹೊರಗೆ ಬಂದು ಮೇ ಬಿ ಸ್ಲೈಡ್ ಆಗ್ತಾರೋ, ಸ್ಲೈಡ್ಸ್ ಇರುತ್ತೋ, ಲ್ಯಾಡರ್ಸ್ ಬರುತ್ತೋ, ಇಲ್ಲ ಏನಾದ್ರು ಬರುತ್ತೋ, ಇಲ್ಲ ಜಂಪ್ ಮಾಡ್ತಿರೋ ನೀವೇ ಆತರ ಪಟ್ಕೊಂಡು ಅದೆಲ್ಲ ಮಾಡ್ಬೋದು. ಇಲ್ಲಿ ಇನ್ನ ಆಗಿಲ್ವೇ, ಇಟ್ ಇಸ್ ಮಿಡ್-ಏರ್, ಎಲ್ಲಿಂದ ಓಪನ್ ಮಾಡ್ತೀರಾ? ಅದಕ್ಕೆ ಯಾವಾಗ ಏರ್ಕ್ರಾಫ್ಟ್ ಏರ್ ಅಲ್ಲಿ ಇದೆಯೋ ಅವಾಗ ನಥಿಂಗ್ ಶುಡ್ ಬಿ ಓಪನ್. ಯಾಕಂದ್ರೆ ಇಟ್ ಇಸ್ ಪ್ರೆಷರೈಸ್ಡ್, ಕ್ಯಾಬಿನ್ ಇಸ್ ಪ್ರೆಷರೈಸ್ಡ್. ವೆನ್ ಕ್ಯಾಬಿನ್ ಇಸ್ ಪ್ರೆಷರೈಸ್ಡ್, ಹೊರಗಡೆ ಪ್ರೆಷರ್ ಕರೆಕ್ಟ್ ಆಗಿರ್ಬೇಕು. ಇಲ್ಲಾಂದ್ರೆ ನಿಮಗೆ ಹೊರಗಡೆ ಪ್ರೆಷರ್ ಜಾಸ್ತಿ ಇದ್ರೆ ಏನಾಗುತ್ತೆ, ಇಟ್ ವಿಲ್ ಬ್ಲಾಸ್ಟ್ ಅಂಡ್ ಕಮ್ ಔಟ್ ಏನಾದ್ರು ಓಪನ್ ಮಾಡಿದ್ರೆ. ಯಾಕಂದ್ರೆ ಪ್ರೆಷರ್ ಹೊರಗಡೆ ಕಮ್ಮಿ ಇರುತ್ತೆ. ಅದೇ ರೀತಿ ಒಳಗಡೆ ಪ್ರೆಷರ್ ಕಮ್ಮಿ ಇದ್ರೆ, ಹೊರಗಡೆ ಪ್ರೆಷರ್ ಜಾಸ್ತಿ ಇದ್ರೆ ಏರ್ಕ್ರಾಫ್ಟ್ ವಿಲ್ ಸ್ಕ್ವೀಸ್. ಓಕೆ.